ವೀಕ್ಷಕರಿಗೆ ನಮಸ್ಕಾರ. ತಮಿಳುನಾಡಿನಲ್ಲಿ ರಾಜಕೀಯ ಬಿಕ್ಕಟ್ಟು ಶುರುವಾಗಿದೆ. ನೋಡಿ, ಹೊಸ ಸ್ವರೂಪ ಪಡೆದುಕೊಳ್ತಿದೆ ತಮಿಳುನಾಡಿನಲ್ಲಿ ಉಂಟಾಗಿರ್ತಕ್ಕಂಥ ರಾಜಕೀಯ ಬಿಕ್ಕಟ್ಟು. ಇವತ್ತು ನಟ ವಿಜಯ್ ಅವರು ಗವರ್ನರ್ ಅನ್ನು 2 ಬಾರಿ ಭೇಟಿ ಮಾಡಿದ್ದಾರೆ. ಆದರೂ ಕೂಡ ಸರ್ಕಾರ ರಚನೆಗೆ ಅವಕಾಶ ನೀಡಿಲ್ಲ. ಹಾಗಾಗಿ ತಮಿಳುನಾಡಿನ ರಾಜಕಾರಣ ತುಂಬಾ ಸಂಚಲನ ಉಂಟು ಮಾಡ್ತಿದೆ. ಹಾಗಾದ್ರೆ ಮುಂದಿನ ಸರ್ಕಾರ ರಚನೆ ಮಾಡುವವರು ಯಾರು? ವಿಜಯ್ ತಮಿಳುನಾಡಿನ ನೂತನ ಸಿಎಂ ಆಗ್ತಾರಾ, ಇಲ್ಲವೇ ಬಹುಮತ ಸಾಬೀತುಪಡಿಸುವುದಕ್ಕೆ ವಿಫಲರಾಗ್ತಾರೆ ಎಂಬ ಪ್ರಶ್ನೆಗಳು ಕೂಡ ಅಲ್ಲಿ ಕಾಡ್ತಿವೆ. ಅಷ್ಟೇ ಅಲ್ಲ, ಎಐಡಿಎಂಕೆ ಮತ್ತು ಡಿಎಂಕೆ ಸೇರಿ ಮೈತ್ರಿ ಮಾಡಿಕೊಂಡು ಹೊಸ ಸರ್ಕಾರ ರಚನೆ ಮಾಡುವುದಕ್ಕೆ ಮುಂದಾಗ್ತವೆ ಎಂಬ ಪ್ರಶ್ನೆಗಳು ಕೂಡ ಕೇಳಿ ಬರ್ತವೆ ಮತ್ತು ಚರ್ಚೆ ಕೂಡ ತಮಿಳುನಾಡಿನ ರಾಜಕಾರಣದಲ್ಲಿ ನಡೀತಿವೆ. ಇಷ್ಟೆಲ್ಲ ಚರ್ಚೆಗಳು ಯಾಕೆ ನಡೀತಿದಾವೆ ನೋಡಿ, ತುಂಬಾ ಖುಷಿ ಇತ್ತು. ಇವತ್ತು ಬಹುದೊಡ್ಡ ಸಂಚಲನ ಮೂಡಿಸಿದ್ದು ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯನ್ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ದೇಶಾದ್ಯಂತ ಬಹುದೊಡ್ಡ ಸಂಚಲನ ಮೂಡಿಸಿದ್ದಾರೆ. ಆದರೆ ಸಾಬೀತು ವಿಜಯ್ ಅವರಿಗೆ ತುಂಬಾ ತಲೆನೋವಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟಿದ್ದು ಬಿಟ್ರೆ ಬೇರ್ಯಾರು ಬಹಿರಂಗವಾಗಿ ನಾವು ಟಿವಿಕೆಗೆ ಬೆಂಬಲ ಕೊಡ್ತೀವಿ ಅಂತ ಮುಂದೆ ಬರ್ತಿಲ್ಲ. ಅದೇ ರೀತಿ ನಟ ವಿಜಯ್ ಅವರು ಕೂಡ 118 ಸಂಖ್ಯೆಯನ್ನು ತೋರಿಸ್ತಿಲ್ಲ ಎಂಬುದು ಕೂಡ ಬಹಿರಂಗವಾಗ್ತಿದೆ. ಗವರ್ನರ್ ಅವರನ್ನು 2 ಬಾರಿ ಭೇಟಿ ಮಾಡಿದ್ರು ಕೂಡ ಬಹುತೇಕ ನೀವು ಸಂಖ್ಯೆ ತೋರಿಸಿ ಎಂಬ ಸಲಹೆಯನ್ನು ಲೋಕಭವನದಿಂದ ಗವರ್ನರ್ ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಹೀಗಾಗಿ ಸರ್ಕಾರ ರಚನೆಯ ಕಸರತ್ತು ಮುಂದಕ್ಕೆ ಹೋಗ್ತಿದೆ. ಬಹುತೇಕ ಇವತ್ತು ರಾತ್ರಿ ಮೈತ್ರಿಕೂಟ ರಚನೆಯಾಗಿ ಹೊಸ ಮೈತ್ರಿಕೂಟ ರಚನೆಯಾಗಿ ನಾಳೆ ಅಥವಾ ನಾಡಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬರುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಿದ್ದಾವೆ. ಹಾಗಾದ್ರೆ ವಿಜಯ್ ಅವರು ಯಾರ ಜೊತೆ ಮೈತ್ರಿ ಮಾಡಿಕೊಳ್ತಾರೆ, ಯಾವ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ತಾರೆ, ಬಹುಮತ ಸಾಬೀತುಪಡಿಸುವಲ್ಲಿ ನಟ ವಿಜಯ್ ಅವರು ಸಕ್ಸಸ್ ಆಗ್ತಾರಾ, ಡಿಎಂಕೆ ಮತ್ತು ಎಐಡಿಎಂಕೆ ಸೇರಿ ಸರ್ಕಾರ ರಚನೆ ಮಾಡ್ತಾವ? ಇಲ್ಲಿ ಟಿವಿಕೆಗೆ ಮತ್ತು ನಟ ವಿಜಯ್ಗೆ ಬೆಂಬಲ ವ್ಯಕ್ತಪಡಿಸಿದವರು ಒಂದೇ ಪಕ್ಷ, ಅದು ಮೊದಲು ಬಹಿರಂಗವಾಗಿ ಕಾಂಗ್ರೆಸ್ದು 5 ಸ್ಥಾನಗಳಿವೆ. ವಿಜಯ್ ಅವರು 108 ಸ್ಥಾನಗಳನ್ನು ಗೆದ್ದಿದ್ದಾರೆ. 2 ಕಡೆ ಗೆದ್ದಿರುವುದರಿಂದ ಒಂದು ಮೈನಸ್ ಆಗುತ್ತೆ. ಅಲ್ಲಿಗೆ ಟಿವಿಕೆ ಸಂಖ್ಯೆ 107 ಆಗುತ್ತೆ. 107 ಪ್ಲಸ್ 5 ಅಂದ್ರೆ ಅಲ್ಲಿಗೆ 112 ಸ್ಥಾನಗಳಾಗ್ತವೆ. ಇನ್ನು ಸರಳ ಬಹುಮತದೊಂದಿಗೆ ಸರ್ಕಾರ ರಚಿಸುವುದಕ್ಕೆ 6 ಸ್ಥಾನಗಳು ಬೇಕು. ಅಂದ್ರೆ ವಿಧಾನಸಭಾ ಬಲ ಎಷ್ಟಿದೆ ಅಂದ್ರೆ 134 ಇದೆ. 134 ವಿಧಾನಸಭಾ ಕ್ಷೇತ್ರಗಳ ಪೈಕಿ 118 ಸರಳ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಸಂಖ್ಯೆ. ಆದ್ರೆ ವಿಜಯ್ ಅವರ ಬಳಿ ಇರತಕ್ಕಂಥದ್ದು ಬರೀ ಈಗ 112. ಇನ್ನು 6 ಸ್ಥಾನಗಳು ಬೇಕು. ಒಂದ್ ಕಡೆ ಬಿಸಿಕೆ, ಮತ್ತೊಂದ್ ಕಡೆ ಸಿಪಿಐ, ಇನ್ನೊಂದು ಸಿಪಿಎಂ ಕೂಡ ಬೆಂಬಲ ಕೊಡುವುದಾಗಿ ಹೇಳಿವೆ ಅಂತ ಹೇಳಲಾಗ್ತದೆ. ಆದ್ರೂ ಇದುವರೆಗೂ ಕೂಡ ಬಹಿರಂಗವಾಗಿ ಘೋಷಣೆ ಮಾಡಿಲ್ಲ. ಹೀಗಾಗಿ ಬಹುತೇಕ ಸರ್ಕಾರ ರಚನೆ ಕಸರತ್ತು ಕಗ್ಗಂಟಾಗಿ ಪರಿಣಮಿಸಿದೆ. ಇದು ಬಹುದೊಡ್ಡ ಸದ್ದು ಮಾಡ್ತಿದೆ. ನೋಡಿ, ಗವರ್ನರ್ ವಿರುದ್ಧ ನಟರು, ಸಿನಿಮಾ ನಟರು ಮತ್ತು ಮುಖಂಡರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗವರ್ನರ್ ಅವರು ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡ್ತಾ ಇದ್ದಾರೆ, ಅವಕಾಶ ಕೊಡ್ತಿಲ್ಲ ಸರ್ಕಾರ ರಚನೆಗೆ ಅಂತ ಆರೋಪಗಳು ಕೂಡ ಮಾಡ್ತಿದ್ದಾರೆ. ಅವರು ಅದೇ ರೀತಿ ಗವರ್ನರ್ ಕೂಡ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಾರೆ ವಿಜಯ್ ಅವರಿಗೆ. ನೀವು ಬಹುಮತ ಸಂಖ್ಯೆ ತೋರಿಸಿ ಸರ್ಕಾರ ರಚನೆಗೆ ನಿಮ್ಮನ್ನು ಆಹ್ವಾನಿಸ್ತೀವಿ, ಅಲ್ಲಿವರೆಗೂ ಬೇರೆ ಯಾವ ಪಕ್ಷವನ್ನು ಆಹ್ವಾನಿಸುವುದಿಲ್ಲ ಎಂಬ ಭರವಸೆಯನ್ನು ಕೂಡ ಗವರ್ನರ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ವಿಜಯ್ ಅವರಿಗೆ ಯಾವೆಲ್ಲ ಪಕ್ಷಗಳು ಬೆಂಬಲ ಕೊಡ್ತವೆ ಮತ್ತು ಯಾವೆಲ್ಲ ಪಕ್ಷಗಳಿಗೆ ವಿಜಯ್ ಅವರು ಗಾಳ ಹಾಕಿದ್ದಾರೆ? ವೀಕ್ಷಕರು ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಬೆಂಬಲ ಘೋಷಿಸಿದೆ. ಬಹುತೇಕ ಸಿಪಿಐ, ಸಿಪಿಎಂ, ವಿಸಿಕೆ ನೋಡಿ, ಈಗಾಗಲೇ ಕಾಂಗ್ರೆಸ್ ಪಕ್ಷ ಬೆಂಬಲ ಘೋಷಿಸಿದ್ದು ಸಿಪಿಎಂ, ಸಿಪಿಐ, ವಿಸಿಕೆ ಸೇರಿ ಇನ್ನ ಕೆಲವು ಪಕ್ಷಗಳ, ಇನ್ನು 2 ರಿಂದ 3 ಪಕ್ಷಗಳ ಬೆಂಬಲ ಸಿಕ್ಕರೆ ಸಾಕು, ಅದು ಸರಳ ಬಹುಮತದ ಸರ್ಕಾರ ರಚನೆ ಮಾಡುವುದಕ್ಕೆ ಅನುಕೂಲವಾಗುತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಪಕ್ಷಗಳು ವಿಜಯ್ ಅವರಿಗೆ ಬೆಂಬಲ ನೀಡ್ತೀವಿ ಅಂತ ಹೇಳಿಲ್ಲ. ಅದು ಕಾಂಗ್ರೆಸ್ ಬಿಟ್ರೆ ಮಾತ್ರ. ಒಂದು ಕಡೆ ವಿಜಯ್ ಅವರು ಈಗಾಗಲೇ ಎಐಡಿಎಂಕೆ ಶಾಸಕರನ್ನು ಸೆಳೆಯುವುದಕ್ಕೆ ಈಗಾಗಲೇ ಒಂದು ಕಸರತ್ತು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಡಿಎಂಕೆ ಮೈತ್ರಿ ಪಕ್ಷವಾಗಿರುವ ಸಿಪಿಐ, ಸಿಪಿಎಂ, ವಿಸಿಕೆ ಮತ್ತು ಇನ್ನಿತರ ಪಕ್ಷಗಳ ಮತ ಸೆಳೆದು ಸರಳ ಬಹುಮತದೊಂದಿಗೆ ಸರ್ಕಾರ ರಚಿಸುವ ಒಂದು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಬಹುತೇಕ ವಿಜಯ್ ಅವರು ಇವತ್ತು ಮಧ್ಯರಾತ್ರಿ ಹೊಸ ಮೈತ್ರಿಕೂಟವನ್ನು ರಚನೆ ಮಾಡಿ ಸರ್ಕಾರ ರಚನೆಗೆ ಮುಂದಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಬಹುಶಃ ನಾಳೆ ಒಳಗೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿಜಯ್ ಅವರಿಗೆ ಟಿವಿಕೆಗೆ ಯಾವೆಲ್ಲ ಪಕ್ಷಗಳು ಬೆಂಬಲ ಕೊಡ್ತವೆ ಮತ್ತು ವಿಜಯ್ ಅವರು ಕೂಡ ಸ್ಪಷ್ಟಪಡಿಸ್ತಾರೆ ಯಾವೆಲ್ಲ ಪಕ್ಷಗಳ ಬೆಂಬಲದಿಂದ ನಾನು ಸರ್ಕಾರ ರಚನೆ ಮಾಡ್ತೀನಿ ಅಂತ ಕೂಡ ಘೋಷಣೆ ಮಾಡೋದು ಬಹುತೇಕ ನಾಳೆ ಹೊತ್ತಿಗೆ ಸ್ಪಷ್ಟವಾಗುತ್ತೆ. ಮತ್ತೊಂದು ಕಡೆ ನೋಡಿ, ವಿಜಯ್ ಅವರಿಗೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡುವುದಿಲ್ಲ ಅಂತ ಎಐಡಿಎಂಕೆ ಹೇಳಿದೆ. ಅದೇ ರೀತಿ
ಡಿಎಂಕೆ ಮತ್ತು ಎಐಎಡಿಎಂಕೆ ನಾಯಕರು ಭೇಟಿ ಮಾಡಿರುವುದು ಕೂಡ ತಮಿಳುನಾಡು ರಾಜಕಾರಣದಲ್ಲಿ ಒಂದು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಟಿವಿಕೆಯನ್ನು ಅಧಿಕಾರದಿಂದ ದೂರ ಇಡಬೇಕಾದ್ರೆ ಇವೆರಡು ವೈರಿ ಪಕ್ಷಗಳು ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳು ಒಂದಾಗ್ತವ ಎಂಬ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಬಹುತೇಕ ಈ ನಾಯಕರು ಕೂಡ ಭೇಟಿ ಮಾಡಿ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಬಹುತೇಕ ಈ ಪಕ್ಷಗಳು ಒಂದು ವೇಳೆ ಮೈತ್ರಿ ವಿಜಯ್ ಅವರು ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲವಾದಲ್ಲಿ ಇಂಥದ್ದೊಂದು ಅವಕಾಶ ಗವರ್ನರ್ ಇಂದ ಈ ಎರಡು ಪಕ್ಷಕ್ಕೆ, ಅದರಲ್ಲಿ ಡಿಎಂಕೆಗೆ ಸಿಗುತ್ತೆ. ಡಿಎಂಕೆ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದು ಹೋದ್ರೆ ಬಹುತೇಕ ಆ ಸಂಖ್ಯೆ ಅವರಲ್ಲಿದೆ. ಹೀಗಾಗಿ ಅವರಿಗೆ ಒಂದು ಅವಕಾಶ ಸಿಕ್ಕರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅದು ವಿಜಯ್ ಅವರು ಡಿಎಂಕೆ ಪಕ್ಷ ಬಹುಮತವನ್ನು ಸಾಬೀತುಪಡಿಸುವಲ್ಲಿ ವಿಫಲವಾದ ಹೊತ್ತಿನಲ್ಲಿ ಆವಾಗ ಸಿಗುವುದು ಅದು ಡಿಎಂಕೆ ನೇತೃತ್ವದ ಮೈತ್ರಿಕೂಟಕ್ಕೆ. ಅಲ್ಲಿ ಅವಾಗ ಕಾಂಗ್ರೆಸ್ ಏನ್ ಮಾಡುತ್ತೆ, ಕಾಂಗ್ರೆಸ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ, ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಎಂಬುದು ಕೂಡ ಇಲ್ಲಿ ಕುತೂಹಲ ಮಾಡಿರ್ತಕ್ಕಂಥ ವಿಷಯ. ಒಟ್ಟಾರೆಯಾಗಿ ವೀಕ್ಷಕರೇ, ತಮಿಳುನಾಡಿನಲ್ಲಿ ಉಂಟಾಗಿರ್ತಕ್ಕಂಥ ಈ ರಾಜಕೀಯ ಬಿಕ್ಕಟ್ಟು ಬಹುತೇಕ ತಿಳಿಯಾಗುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಈಗಾಗಲೇ ಟಿವಿಕೆ ಮುಖ್ಯಸ್ಥರಾಗಿರ್ತಕ್ಕಂಥ ನಟ ವಿಜಯ್ ಅವರು ಸರ್ಕಾರ ರಚನೆ ಮಾಡುವುದಕ್ಕೆ ಮುಂದಾಗಿದ್ದು ಮತ್ತು ಕೆಲವು ಪಕ್ಷಗಳ ಜೊತೆ ಕೆಲ ಪಕ್ಷಗಳ ನಾಯಕರೊಂದಿಗೆ ಮಾತುಕತೆಯಲ್ಲಿ ತೊಡಗಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.